ಎಲ್ರಿಗೂ ನಮಸ್ಕಾರ. ನಮ್ಮ ಸುಕೃತ ಜ್ಯೋತಿಷ್ಯ ಕೇಂದ್ರದ ಚಾನಲ್ ನೋಡ್ತಿರೋ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಂಬಿಕೆ ನಮ್ಮ ಮೇಲೆ ಹೀಗೆ ಇರಲಿ. ಆ ನಂಬಿಕೆಯನ್ನು ಉಳಿಸ್ಕೊಂಬ ಒಂದು ಶಕ್ತಿ ಭಗವಂತ ನಮಗೆ ಕೊಡಲಿ. ಇನ್ನು ಇಂದಿನ ದಿನಾಂಕ 2026 ಫೆಬ್ರವರಿ 19 ಗುರುವಾರ ಇದೆ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ ಗುರುವಾರ ಬಿಜಿಗೆ 4:31 ಸಂಜೆವರೆಗೂ ಇರುತ್ತೆ. ಆನಂತರ ತೆರಿಗೆ ಆರಂಭ ಆಗುತ್ತೆ. ಪೂರ್ವಭಾದ್ರ ನಕ್ಷತ್ರ ರಾತ್ರಿ 9:37 ಇದೆ. ಆನಂತರ ಉತ್ತರಾಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಇಂದಿನ ಯೋಗ ಸಿದ್ಧಯೋಗ ಕೌಲವ ಕರ್ಣ. ದಿನ ಚೆನ್ನಾಗಿದೆ, ತಿಥಿ ಚೆನ್ನಾಗಿದೆ, ನಕ್ಷತ್ರ ಚೆನ್ನಾಗಿದೆ. ಪೂರ್ವಭಾದ್ರ ನಕ್ಷತ್ರನ ಎಲ್ಲ ವಿಚಾರಕ್ಕೂ ಕೊಡಲ್ಲ, ಆದರೂ ಕೆಲವೊಂದು ನಕ್ಷತ್ರನ ಹೋಲಿಸಿದ್ರೆ ಪರವಾಗಿಲ್ಲ ಇದು. ಇನ್ನು ಈ ಯೋಗ ತುಂಬ ಚೆನ್ನಾಗಿದೆ. ಈ ಕಾರಣದಿಂದ ಇಂದು ಅನಿವಾರ್ಯವಾದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಬೋದು, ತೊಂದರೆ ಇಲ್ಲ. ಈಗಾಗಲೇ ಆರಂಭಿಸಿದ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ನಿಮ್ಮ ನಿರೀಕ್ಷಿತ ಫಲಗಳನ್ನು ಪಡೆಯೋದರಲ್ಲಿ ಯಶಸ್ಸನ್ನು ಸಹ ಕಾಣ್ತೀರಿ, ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಅದು ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ 2 ಗಂಟೆಗೆ ಆರಂಭ ಆಗಿ 3 ಗಂಟೆಗೆ ಮುಕ್ತಾಯವಾಗುತ್ತೆ. ಈ ಅವಧಿಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಸಾಮಾನ್ಯವಾಗಿ ಮಾಡಲ್ಲ. 3:30 ಮಾಡಲ್ಲ. ಇನ್ನು ಯಮಗಂಡ ಕಾಲ ಬೆಳಗ್ಗೆ 6:44 8:13 ಇರುತ್ತೆ. ಈ ವೇಳೆಯಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಬೇಕು. ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು. ಯಾವುದೇ ವಾಹನವನ್ನು ತಗೋಬಾರ್ದು ಹೊಸದು. ಹಾಗೆಯೇ ಹೊಸದಾಗಿ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು. ಇದು ತುಂಬ ಮುಖ್ಯವಾದಂತಹ ವಿಚಾರ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡೇ ಮಾಡ್ತಾರೆ. ಇದು ಒಂದು ನಿಜಾಂಶ. ಇನ್ನು ಈ ದಿನದ ಕೆಲವೊಂದು ಮುಖ್ಯವಾದ ವಿಚಾರಗಳು. ಪೂರ್ವಭಾದ್ರ ನಕ್ಷತ್ರ 8:52 ರಾತ್ರಿ ಅಲ್ಲಿವರೆಗೂ ಇರುತ್ತೆ. ಆನಂತರ ಉತ್ತರಾಭಾದ್ರ ನಕ್ಷತ್ರ ಆಗುತ್ತೆ. ಅಂದರೆ ಮುಖ್ಯವಾದ ವಿಚಾರ, ಈ ದಿನ 8:52 ನಂತರ 4 ರಾಶಿಗೆ ಮಿಥುನ, ಕನ್ಯಾ, ಧನಸ್ಸು ಮತ್ತು ಮೀನ ಈ ರಾಶಿಗಳಲ್ಲಿ 19, 20, 21 ಈ 3 ದಿನ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ. ಆ ಬದಲಾವಣೆಗಳು ಇವರಿಗೆ ಅನುಕೂಲಕರವಾಗಿ ಇರುತ್ತೆ. ಅದು ಈ ಒಂದು ವಿಚಾರವನ್ನು ನೆನಪಲ್ಲಿಟ್ಕೊಳ್ಳಿ. ಈ ರಾಶಿಯಲ್ಲಿ ಜನಿಸಿರೋರು ನಿಮಗೆ ದೊರೆಯುವಂತಹ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋದು, ಅತಿಯಾಗಿ ಹಿಂದೇಟು ಹಾಕೋದು ಅಥವಾ ಒಂದು ಬೇರೆಯವ್ರು ಹೇಳೋ ಒಂದು ವದಂತಿನ ನಂಬೋದು, ಇವೆಲ್ಲ ಮಾಡಿದರೆ ಒಂದು ಒಳ್ಳೆಯ ಈ ದಿನಗಳನ್ನು ಕಳ್ಕೊತೀವಿ. ಈ 3 ದಿನಗಳಲ್ಲಿ ನಿಮಗೆ ಈ 4 ರಾಶಿಗೆ ತುಂಬ ಒಳ್ಳೆಯದಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ. ಅದನ್ನು ಬಳಸ್ಕೊಳ್ಳಿ. ಇನ್ನು ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ 5 ಗಂಟೆಯಿಂದ 5:50 ಬೆಳಗಿನ ಜಾವ. ಈ ಅವಧಿಯಲ್ಲಿ ದೇವರ ಪೂಜೆ ಪುನಸ್ಕಾರಗಳು, ದಾನ ಧರ್ಮಗಳು ಅಥವಾ ಜಪ ತಪಗಳು ವಿಶೇಷವಾದಂತಹ ಫಲಗಳನ್ನು ನೀಡುತ್ತೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:40 12:57 ಇದೆ. ಗೋಧೂಳಿ ಮುಹೂರ್ತ ಸಂಜೆ 6:24 6:49 ಇದೆ. ಇನ್ನು ತುಂಬ ಮುಖ್ಯವಾದಂತಹ ವಿಚಾರ, ದುರ್ಮುಹೂರ್ತ. ಈ ಅವಧಿಯಲ್ಲಿ ಯಾವುದೇ ಕೆಲಸಗಳನ್ನು ಮಾಡಲೇಬಾರ್ದು. ಯಾವಾಗಪ್ಪ ಅಂದರೆ ಬೆಳಗ್ಗೆ 10:36 11:23,
ಆಮೇಲೆ 3:18ರಿಂದ ಮಧ್ಯಾಹ್ನ 4:05 ಇದನ್ನು ನೆನಪಲ್ಲಿ ಇಟ್ಕೊಂಡಿರಿ. ಇದು ಬಿಟ್ಟರೆ ಬೇರೆ ಏನು ವಿಶೇಷವಾದಂತಹ ವಿಚಾರ ಇಲ್ಲ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರ ವಿಚಾರಕ್ಕೆ ಬಂದಾಗ ಸಣ್ಣ ಪುಟ್ಟ ಅಥವಾ ಸರಳವಾದಂತಹ ಕೆಲಸ ಕಾರ್ಯಗಳಿಗೂ ಹೆಚ್ಚಿನ ಮಟ್ಟದ ಪ್ರಯತ್ನ ಬೇಕಾಗುತ್ತೆ. ಸುಲಭವಾಗಿ ಯಾವುದೇ ಕೆಲಸವನ್ನು ಸಹ ಇವರು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದರಲ್ಲೂ ಯಾರಾದರೂ ಮನೆ ಕಟ್ಟಿಸ್ತಾ ಇದ್ದರೆ, ಇವಾಗ ಅವರೇನಾದ್ರು ಈ ಬೋರ್ವೆಲ್ ತೋಡಿಸ್ಬೇಕು ಅನ್ನೋ ವಿಚಾರ ಇದ್ದರೆ ಅದರಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾರೆ. ಅವ್ರ ಬೋರ್ವೆಲಲ್ಲಿ ನೀರು ಬರೋ ಒಂದು ಸಾಧ್ಯತೆ ಕಮ್ಮಿ, ಅವರು ತೋಡಿಸೋ ಈ ಬೋರ್ವೆಲಲ್ಲಿ. ಇದರಿಂದ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳು ಸಹ ಇರುತ್ತೆ. ಬರೀ ಇದೊಂದು ಉದಾಹರಣೆ ಅಷ್ಟೇ. ಒಟ್ಟಾರೆ ಕುಟುಂಬದ ವಿಚಾರಕ್ಕಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ಇನ್ನು ಈ ಪ್ರಯಾಣದ ವಿಚಾರಕ್ಕೆ ಬಂದಾಗ ಅನಿವಾರ್ಯವಾಗಿ ದೀರ್ಘಕಾಲದ ಪ್ರಯಾಣವನ್ನು ಮಾಡಲೇಬೇಕಾಗತ್ತೆ. ಆದರೆ ಅದರಿಂದ ಯಾವುದೇ ಒಂದು ಉಪಯೋಗ ಇವರಿಗೆ ಕಂಡು ಬರಲ್ಲ. ಅದು ಇನ್ನು ಮತ್ತೊಂದು ಇವರ ಉದ್ಯೋಗದ ವಿಚಾರದಲ್ಲಿ ಏನು ಮಾಡ್ತಾರೆ ಇವರು, ಪ್ರತಿಯೊಬ್ಬರೂ ಸಹ ಇವರಿಗೆ ಒಂದು ರೀತಿಯ ಒಂದು ಒಳ್ಳೆಯ ಭಾವನೆಯಿಂದಲೇ ಸಲಹೆಯನ್ನು ಕೊಡ್ತಾರೆ ಇವರ ಉದ್ಯೋಗದಲ್ಲಿ ಅಥವಾ ಇವರು ಮಾಡಬೇಕಾಗಿರೋ ಕೆಲಸದಲ್ಲಿ. ಆದರೆ ಇವರಿಗೆ ಒಂದು ಅಧಿಕವಾದಂತಹ ಆತ್ಮವಿಶ್ವಾಸ, ಬೇರೊಬ್ಬರ ಮಾತನ್ನು ಕೇಳಬಾರ್ದು ಅನ್ನೋ ಒಂದು ಭಾವನೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಉದ್ಯೋಗದಲ್ಲಿ ಸಹ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ. ಆ ಸಣ್ಣ ಪುಟ್ಟ ತಪ್ಪುಗಳೇ ದೊಡ್ಡದಾಗುತ್ತೆ. ಅದು ಒಟ್ಟಾರೆ ಈ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಅನಾವಶ್ಯಕವಾದಂತಹ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ. ಈ ಮಾನಸಿಕ ಒತ್ತಡದಿಂದ ಏನು ಮಾಡ್ತಾರೆ, ತಪ್ಪು ನಿರ್ಧಾರಗಳನ್ನು ತಗೋತಾರೆ. ಒಟ್ಟಾರೆ ಮೇಷರಾಶಿಯವರಿಗೆ ಇವತ್ತು ಸ್ವಲ್ಪ ಸಾಮಾನ್ಯವಾದಂತಹ ದಿನವಾಗಿದೆ. ಹೆಚ್ಚಿನ ನಿರೀಕ್ಷೆ ಬೇಡ. ಹಾಗೆ ಆತ್ಮವಿಶ್ವಾಸವನ್ನು ಕಳ್ಕೊಂಬೋದು ತಪ್ಪು. ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ವೃಷಭ ರಾಶಿಯವರ ಮಾತು ಒಂದು ರೀತಿ ಅಮೃತದಂತೆ ಇರುತ್ತೆ. ಈ ಕಾರಣದಿಂದ ಒಂದು ರೀತಿ ಇವರ ವಿರೋಧಿಗಳು ಸಹ ಇವರ ಮಾತಿಗೆ ಮಾರು ಹೋಗ್ತಾರೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಸುಲಭವಾದಂತಹ ಯಶಸ್ಸು ಸಿಗುತ್ತೆ. ಇವರು ಅದರಲ್ಲೂ ಬಹುಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಲಾಭವಿಲ್ಲದ ಕೆಲಸ ಕಾರ್ಯಗಳನ್ನು ಮಾಡೋದೇ ಇಲ್ಲ. ಇವು ಯಾವುದೇ ಒಂದು ಪ್ರಭಾವಕ್ಕೆ ಸಹ ಇವರು ಮನಸೋಲಲ್ಲ. ಅಷ್ಟು ಮಾತ್ರ ಅಲ್ಲ, ಇವರ ಮಾತಿನಲ್ಲಿ ನಯ ವಿನಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಬೇರೆಯವರಿಂದ ಸಹಾಯವನ್ನು ಪಡೆಯುತ್ತಾರೆ ಹೊರತು ಬೇರೆಯವರಿಗೆ ಇವರಿವತ್ತು ಸಹಾಯವನ್ನು ಮಾಡೋದು ಸ್ವಲ್ಪ ಕಡಿಮೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಸ್ವಲ್ಪ ಮನಸ್ಸಿಗೆ ಒಂದು ತಾಳ್ಮೆ ಅನ್ನೋದಿರಲ್ಲ. ಈ ಸಹನೆ ಯಾವಾಗ ಇರಲ್ವೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಹ ದೊಡ್ಡದಾಗ ಮಾಡ್ತಾರೆ. ಈ ಕಾರಣದಿಂದ ಈ ತಮ್ಮ ಸಹೋದ್ಯೋಗಿಗಳ ನಡುವೆ ಉತ್ತಮ ಬಾಂಧವ್ಯ ಇದ್ದರೂ ಕೂಡ ಅದನ್ನು ಹಾಳು ಮಾಡ್ಕೋತಾರೆ. ಇಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಕಾರಣ ಏನಪ್ಪ ಅಂದರೆ ಗಂಟಲಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗ್ಬೋದು. ಹಾಗೆಯೇ ಈ ಓಡಾಟದ ಒಂದು ಕಾರಣದಿಂದ, ಅತಿಯಾದ ಓಡಾಟದ ಕಾರಣದಿಂದ ಕೈಕಾಲುಗಳಲ್ಲಿ ನೋವಿನ ಅನುಭವ ಆಗ್ಬೋದು. ಚಿಕ್ಕ ಮಕ್ಕಳು, ಅದರಲ್ಲೂ ಮುಖ್ಯವಾಗಿ 10ರಿಂದ 18 ವರ್ಷ ಈ ಅವಧಿಯ ಮಕ್ಕಳ ವಿಚಾರಕ್ಕೆ ಬಂದಾಗ ನೆಲದ ಮೇಲೆ ಬಿದ್ದು ಅಥವಾ ಇವರ ಕಾಲ ಮೇಲೆ ಯಾವುದೋ ಒಂದು ಭಾರ ವಸ್ತು ಬೀಳ್ಬೋದು. ಒಟ್ಟಾರೆ ಇಂತಹ ಕಾರಣದಿಂದ ಇವರ ಮೂಳೆಗೆ ಪೆಟ್ಟಾಗುವಂತಹ ಸಾಧ್ಯತೆಗಳಿವೆ. ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಇನ್ನು ತಾನಾಗೇ ಬರುವಂತಹ ಒಂದು ಪ್ರಯಾಣ, ಅದರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತಾರೆ. ಸ್ವಂತ ದುಡಿಮೆಯಿಂದ ಇವರು ಉನ್ನತ ಮಟ್ಟವನ್ನು ತಲುಪ್ತಾರೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಆದರೆ ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ಆರಂಭ ಮಾಡೋ ಕೆಲಸದಲ್ಲಿ ಹೆಚ್ಚಿನ ಒಂದು ನಿರೀಕ್ಷೆ ಇರುತ್ತೆ. ಆದ್ದರಿಂದ ಮಾನಸಿಕ ಒತ್ತಡದಿಂದ ಇವರು ಇವತ್ತು ಬಳಲ್ತಾರೆ. ಇದು ಇಂದಿನ ವಿಚಾರ. ಮಿಥುನ ರಾಶಿಯವರ ವಿಚಾರದಲ್ಲಿ
ಕೆಲವೊಂದು ಬದಲಾವಣೆಗಳು ಉಂಟಾಗುತ್ತೆ. ಉಂಟಾಗುವ ಬದಲಾವಣೆಗಳಿಗೆ ಇವರು ಹೊಂದಿಕೊಂಡು ಹೋಗ್ತಾರೆ. ಇವರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಯಾವುದೇ ವಿಚಾರದಲ್ಲಿ ಸರಿ ಇವರು ಸ್ವತಂತ್ರವಾದ ನಿಲುವನ್ನು ತಗೊಂಬಲ್ಲ. ತಪ್ಪಾಗುತ್ತೆ. ಇವರ ಒಂದು ನಿರೀಕ್ಷೆಗಳು ಹುಸಿಯಾಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಒಂದು ಅತಿಯಾದ ಆತ್ಮವಿಶ್ವಾಸ. ಎರಡನೇದಾಗಿ ಬೇರೆಯವರ ಮೇಲೆ ಇಟ್ಟಿರೋ ಒಂದು ವಿಶ್ವಾಸ. ಇಲ್ಲಿ ಸ್ವತಂತ್ರವಾಗಿ ಇವರೇ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಿರೀಕ್ಷಿಸಿದ ಒಂದು ಯಶಸ್ಸನ್ನು ಕಾಣ್ತಾರೆ. ಒಂದು ವೇಳೆ ಸಂಪೂರ್ಣವಾಗಿ ತಮ್ಮ ಕೆಲಸ ಕಾರ್ಯಗಳಿಗೆ ಬೇರೆಯವರನ್ನು ಅವಲಂಬಿಸಿದರೆ ಅವಾಗ ಅಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ. ಮುಖ್ಯವಾಗಿ ಕುಟುಂಬದ ವಿಚಾರಕ್ಕೆ ಬಂದಾಗ ಅದರಲ್ಲೂ ಈ ಸ್ತ್ರೀಯರ ನಡುವೆ ಮಹಿಳೆಯರ ನಡುವೆ ಉತ್ತಮ ಬಾಂಧವ್ಯ ಇರಲ್ಲ. ಹೆಣ್ಣು ಮಕ್ಕಳ ಜೊತೆ ಈ ತಾಯಿ ಆಗ್ಬೋದು ಅಥವಾ ವಿವಾಹವಾದ ನಂತರ ಅವರ ಅತ್ತೆಯಾಗ್ಬೋದು, ಅವರ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಉಂಟಾಗುತ್ತೆ. ಆದರೆ ಕ್ರಮೇಣವಾಗಿ ಏನಾಗುತ್ತೆ, ಇವರ ಮನಸ್ಸಿನಲ್ಲಿ ಒಂದು ಪಶ್ಚಾತ್ತಾಪದ ಕುರುಹು ಕಂಡು ಬರುತ್ತೆ. ಆದ್ದರಿಂದ ತಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾರಿಸ್ತಾರೆ. ತಮ್ಮ ಜೀವನದಲ್ಲಿ ಬೇಕಾದಂತಹ ಬದಲಾವಣೆಗಳನ್ನು ತಾವೇ ತಂದುಕೊತಾರೆ. ಈ ಕಾರಣದಿಂದ ಮಿಥುನ ರಾಶಿಯವರು ಈ ದಿನ ಕ್ರಮೇಣವಾಗಿ ಅಂದರೆ ಸುಮಾರು 1-2 ಗಂಟೆಯ ನಂತರ ಹೆಚ್ಚಿನ ಒಂದು ಅನುಕೂಲತೆಗಳನ್ನು ಪಡೀತಾರೆ. ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಮಾತ್ರ ಹೆಚ್ಚಿನ ಗಮನವನ್ನು ನೀಡಬೇಕು. ಬೇರೆಯವರನ್ನು ಅವಲಂಬಿಸೋದ್ರ ಬದಲು ತಮ್ಮ ನಿರ್ಧಾರಗಳನ್ನು ಕೈಗೂಡುವಂತೆ ಅಥವಾ ಕಾರ್ಯರೂಪಕ್ಕೆ ತರುವಂತೆ ಮಾಡ್ಕೊಂಬೋದು ತುಂಬ ಒಳ್ಳೆಯದು ಆರೋಗ್ಯದ ವಿಚಾರದಲ್ಲಿ. ಕಟಕ ರಾಶಿಯವರ ವಿಚಾರದಲ್ಲಿ ಇವರು ಎಷ್ಟೇ ಒಂದು ಪ್ರಯತ್ನ ಪಟ್ಟರೂ ಕೂಡ ಸ್ವಲ್ಪ ತಮ್ಮ ಉದ್ಯೋಗದಲ್ಲಿ ಸರಿಯಾದಂತಹ ಒಂದು ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ಇಲ್ಲೇನಾಗುತ್ತೆ, ಈ ಕಾರಣದಿಂದ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಬೇಸರ ಉಂಟಾಗುತ್ತೆ. ಒಂದು ಒಳ್ಳೆಯ ಅವಕಾಶಕ್ಕೋಸ್ಕರ ಕಾಯ್ತಾರೆ. ಮುಖ್ಯವಾಗಿ ಈ ದಿನ ಕುಟುಂಬದ ಸದಸ್ಯರ ಒಂದು ಸಹಾಯದಿಂದ ಉದ್ಯೋಗದ ಅವಕಾಶವನ್ನು ಪಡೀತಾರೆ. ಹಾಗೆಯೇ ಉತ್ತರ ದಿಕ್ಕಿನಲ್ಲಿ ಇವರ ಅದೃಷ್ಟ ಇವತ್ತು ಇದೆ. ಕೆಲಸದ ನಿಮಿತ್ತ ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಹಾಗೆ ಅಲ್ಲಿ ಇಂಟರ್ವ್ಯೂ ನಡಿಬೋದು ಅಥವಾ ಇಂಟರ್ವ್ಯೂ ಇಲ್ದಿರಾನೇ ಇರ್ಬೋದು. ಒಟ್ಟಾರೆ ಆತ್ಮೀಯರ ಪ್ರಭಾವದಿಂದ ಉತ್ತಮ ಉದ್ಯೋಗವನ್ನು ಗಳಿಸ್ತಾರೆ. ಅಂದರೆ ಉದ್ಯೋಗ ಬದಲಾವಣೆ ಇವತ್ತು ಕಂಡು ಬರ್ತಾ ಇದೆ. ಇನ್ನು ಶೀತದ ತೊಂದರೆಯಿಂದ ಬಳಲ್ತಾರೆ. ಯಾವಾಗ ಈ ಶೀತ ಇರುತ್ತೆ ಸ್ವಲ್ಪ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಕುಟುಂಬದ ಹಿರಿಯರು ಅಂದರೆ ವಯೋವೃದ್ಧರು ಯಾರಾದರೂ ಇದ್ದರೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಅವರಲ್ಲಿ ಈ ನರ ಎಳೆದಾಗೋದು ಸಾಮಾನ್ಯವಾಗಿ ಹೇಳೋ ಒಂದು ವಿಚಾರ, ನರ ಎಳೆಯತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ. ಹಾಗೆಯೇ ಚಿಕ್ಕ ಮಕ್ಕಳು ತಮ್ಮ ಮೂಳೆಗೆ ಪೆಟ್ಟಾಗುವಂತಹ ಒಂದು ತೊಂದರೆಗೆ ಒಳಗಾಗ್ತಾರೆ. ಅದನ್ನು ಮಕ್ಕಳ ಮೇಲೆ ಸ್ವಲ್ಪ ಗಮನವನ್ನು ವಹಿಸಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಆದರೆ ಬರುವ ಆದಾಯವನ್ನು ಒಂದು ಒಳ್ಳೆಯ ಕೆಲಸಗಳಿಗೆ ಖರ್ಚು ಮಾಡ್ತಾರೆ. ಹಾಗೆ ಊರಿನಲ್ಲಿರೋ ಅಂದರೆ ಜನ್ಮಸ್ಥಳದಲ್ಲಿರೋ ಒಂದು ದೇವಾಲಯ ಅಥವಾ ಅನ್ನಛತ್ರ ಇಂತಹ ಒಂದು ವಿಚಾರಗಳಲ್ಲಿ ಅದರ ಪುನರ್ಜೀವನಕ್ಕೋಸ್ಕರ ಸ್ವಲ್ಪ ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಕಟಕ ರಾಶಿಯವರಿಗೆ ಇಲ್ಲಿ ಒಳ್ಳೆಯದೂ ಅಲ್ಲ ಅಥವಾ ಕೆಟ್ಟದ್ದೂ ಅಲ್ಲ, ನಿರೀಕ್ಷಿಸಿದ ಫಲಿತಾಂಶಗಳು ಬರುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸಿಂಹರಾಶಿಯವರು ಆತ್ಮವಿಶ್ವಾಸದ ಕೊರತೆಯಿಂದ ಬಳಲ್ತಾರೆ. ಇವರು ಕುಟುಂಬದ ಸದಸ್ಯರಾಗಿರ್ಬೋದು ಅಥವಾ ಹೊರಗಿನ ಜನರಾಗಿರ್ಬೋದು, ಯಾರ ಮಾತನ್ನು ಕೇಳಬೇಕು, ಯಾರ ಮಾತಿನಲ್ಲಿ ನಿಜಾಂಶ ಅಡಗಿದೆ ಅಂತ ಅರ್ಥ ಮಾಡ್ಕೊಂಬೋದ್ರಲ್ಲಿ ಸ್ವಲ್ಪ ವಿಫಲರಾಗ್ತಾರೆ.
ಈ ಕಾರಣದಿಂದ ಕೆಲವರಂತೂ ಅನಾರೋಗ್ಯದಿಂದ ಒಡಗ್ತಾರೆ. ಅನಾರೋಗ್ಯ ಅಂದರೆ ತಲೆನೋವು, ತಲೆ ತಿರುಗೋದು, ಇಂತಹ ಒಂದು ಪರಿಸ್ಥಿತಿ ಸಹ ಎದುರಾಗುತ್ತೆ. ಅತಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಆದಾಯದ ಕೊರತೆ ಇರಲ್ಲ ಇವರಿಗೆ, ಉತ್ತಮ ಆದಾಯ ಇರುತ್ತೆ. ಇವರ ನಿರೀಕ್ಷೆಯಂತೆ ಹಣವನ್ನು ಗಳಿಸ್ತಾರೆ. ಆದರೆ ಆ ಹಣವನ್ನು ಸದ್ವಿನಿಯೋಗ ಮಾಡೋದರಲ್ಲಿ ವಿಫಲರಾಗ್ತಾರೆ. ಒಳ್ಳೆಯ ಕೆಲಸಗಳಿಗೆ ಬಳಸಬೇಕು, ಸರಿಯಾದ ಮಾರ್ಗದಲ್ಲಿ ಬಳಸಬೇಕು. ಆದರೆ ಇವರು ಬೇರೆಯವರ ಒಂದು ವಿಚಾರವನ್ನು ನೋಡಿ, ಅವರ ಮಾತನ್ನು ನಂಬಿ ಒಂದು ಸಣ್ಣ ಪುಟ್ಟ ವ್ಯಾಪಾರದಲ್ಲಿ ಅಥವಾ ಸ್ಟಾಕ್ ಶೇರ್ಗಳಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿರ್ತಾರೆ. ಇದರಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇದೆ. ಲಾಭದ ವಿಚಾರದಲ್ಲಿ ಕಡಿಮೆ ಒಂದು ಅವಕಾಶಗಳು ಕಂಡುಬರುತ್ತೆ. ಅನಿರೀಕ್ಷಿತವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಈ ಬದಲಾವಣೆಗಳು ಉಂಟಾಗುತ್ತೆ. ಅದು ಇವರ ಮನಸ್ಸಿಗೆ ಸರಿ ಹೊಂದಲ್ಲ. ಆದ್ದರಿಂದ ಉದ್ಯೋಗವನ್ನು ಬದಲಿಸಬೇಕಾದಂತಹ ಪ್ರಮೇಯ ಬರುತ್ತೆ. ಒಂದು ವೇಳೆ ಉದ್ಯೋಗ ಬದಲಾವಣೆ ಆಗದೆ ಹೋದರೂ ಕೂಡ ಸಣ್ಣ ಪುಟ್ಟ ಬದಲಾವಣೆ ಉಂಟಾಗುತ್ತೆ. ಇವರು ಮಾಡೋ ಒಂದು ಕೆಲಸ ಕಾರ್ಯದ ಡಿಪಾರ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಅದಾದರೂ ಬದಲಾವಣೆ ಆಗ್ಬೋದು. ಅದು ವಿದ್ಯಾರ್ಥಿಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಒಟ್ಟಾರೆ ನಿಮ್ಮ ಜೀವನದ ಅತಿ ಮುಖ್ಯವಾದಂತಹ ದಿನ ಇದು. ಸರಿಯಾದ ನಿರ್ಧಾರವನ್ನು ತಗೊಂಬೋದರಲ್ಲಿ ಗಮನವನ್ನು ಕೇಂದ್ರೀಕೃತಗೊಳಿಸೋದು ಒಳ್ಳೆಯದು. ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಇವರು ತಮ್ಮ ಜೀವನದಲ್ಲಿ ಈ ದಿನ ಸಾಕಷ್ಟು ಒಳ್ಳೆಯ ಬದಲಾವಣೆಗಳನ್ನು ಕಾಣ್ತಾರೆ. ಅದರಲ್ಲೂ ಮುಖ್ಯವಾಗಿ ಸಾಂಪ್ರದಾಯಿಕ ಕೆಲಸ ಕಾರ್ಯಗಳು, ಅಂದರೆ ಉದ್ಯೋಗದಲ್ಲಿ ಒಂದು ಸಂಗೀತ ಇರ್ಬೋದು, ಅಥವಾ ನಾಟ್ಯ ಇರ್ಬೋದು, ಕೃಷಿ ಪ್ರಧಾನ ವಿಚಾರ ಇರ್ಬೋದು. ಇಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಲವನ್ನು ತೋರಿಸ್ತಾರೆ. ಅದರಲ್ಲಿ ಉತ್ತಮ ಯಶಸ್ಸನ್ನು ಸಹ ಗಳಿಸ್ತಾರೆ. ಅದರಲ್ಲೂ ಸಹ ಪುರುಷರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಚೂರು ಹಿನ್ನಡೆ ಸಾಧಿಸಿದರೂ ಕೂಡ ಅವರ ಬೆನ್ನೆಲುಬಾಗಿ ಈ ಮಹಿಳೆಯರು ಅಂದರೆ ಸ್ತ್ರೀಯರು ನಿಲ್ಕೋತಾರೆ. ಅವರ ಪತ್ನಿ ಆಗ್ಬೋದು, ಇಲ್ಲ ಅಕ್ಕ ತಂಗಿರಾಗ್ಬೋದು, ಇಲ್ಲ ತಾಯಿ ಆಗ್ಬೋದು. ಈ ರೀತಿ ಒಟ್ಟಾರೆ ಕನ್ಯಾ ರಾಶಿಯವರು ಇವತ್ತು ಒಳ್ಳೆಯ ಫಲಿತಾಂಶವನ್ನು ಪಡ್ತಾರೆ. ಇವತ್ತು ಒಳ್ಳೆಯ ಬದಲಾವಣೆಗಳು, ಅದನ್ನು ಮಧ್ಯಾಹ್ನದ ನಂತರ 19, 20, 21 ಈ 3 ದಿನಗಳಲ್ಲಿ ಇವರ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಉಂಟಾಗುತ್ತೆ. ಆ ಬದಲಾವಣೆಗಳು ಇವರಿಗೆ ಖಂಡಿತ ಸಂತಸವನ್ನು ನೀಡುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹೆಚ್ಚಿನ ಒಲವನ್ನು ತೋರಿಸಬೇಕು. ಕಾರಣ ಏನಪ್ಪ ಅಂದರೆ ಯಾವುದೋ ಒಂದು ರೀತಿಯ ಆಲಸ್ಯ ಅವರನ್ನು ಕಾಡುತ್ತೆ. ಅವರಿಗೂ ಸಹ ಚೆನ್ನಾಗಿ ಓದಬೇಕು, ಒಳ್ಳೆಯ ಮಾರ್ಕ್ಸ್ ತೊಗೋಬೇಕು ಅನ್ನೋ ಹಂಬಲ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಸ್ವಲ್ಪ ಇವರು ವಿಫಲರಾಗ್ತಾರೆ. ಅದರಿಂದ ಅವ್ರ ಬಗ್ಗೆ ಇವರು ಎಚ್ಚರಿಕೆಯನ್ನು ವಹಿಸೋದು ತುಂಬ ಒಳ್ಳೆಯದು. ಆನಂತರ ಅತಿ ಮುಖ್ಯವಾದಂತಹ ವ್ಯಕ್ತಿಯೊಬ್ಬರ ಭೇಟಿಯನ್ನು ಮಾಡ್ತಾರೆ. ಸಮಾಜದಲ್ಲಿ ಸಹ ವಿಶೇಷವಾದಂತಹ ಈ ಪ್ರಾತಿನಿಧ್ಯತೆಯನ್ನು ಗಳಿಸ್ತಾರೆ. ಇವರ ಗೌರವ ಪ್ರತಿಷ್ಠೆ ಹೆಚ್ಚುತ್ತೆ. ಹಾಗೆ ತಮ್ಮ ಅಂತಸ್ತನ್ನು ಸಹ ಇವರು ಹೆಚ್ಚಿಸಿಕೊಳ್ಳುವಂತಹ ವಿಚಾರದಲ್ಲಿ ಯಶಸ್ವಿಯಾಗ್ತಾರೆ. ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಒಳ್ಳೆಯ ದಿನವಾಗಲಿದೆ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಗಮನವನ್ನು ತಗೊಂಬೋದು ಒಳ್ಳೆಯದು. ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಇವರ ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆ ಕಂಡುಬರುತ್ತೆ. ಇಲ್ಲಿ ಮುಖ್ಯವಾಗಿ ಇಲ್ಲಿಯವರೆಗೂ ಇದ್ದಂತಹ ಮಾನಸಿಕ ಒತ್ತಡದಿಂದ ಇವರು ಹೊರಬರ್ತಾರೆ. ಅದು ಉದ್ಯೋಗ ಕ್ಷೇತ್ರದಲ್ಲಿ ಅನಾವಶ್ಯಕ ವಿಚಾರಗಳಿಗೆ ವಾದ ವಿವಾದಗಳಿತ್ತು, ಅದೆಲ್ಲ ದೂರ ಆಗುತ್ತೆ. ಇವರ ತಪ್ಪು ಯಾವುದೇ ಇಲ್ಲ ಅಥವಾ ಇವರ ಹಾದಿ ಸರಿ ಅನ್ನೋ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಇದರಿಂದ ಹಿರಿಯ ಅಧಿಕಾರಿಗಳ ಒಲವನ್ನು ಸಂಪಾದಿಸ್ತಾರೆ. ಅವರ ಈ ಮಾರ್ಗದರ್ಶನದಲ್ಲಿ ಇವರು ಇನ್ನೂ ಉನ್ನತಿಯನ್ನು ಸಾಧಿಸುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳು ಮಾತ್ರ ಸ್ವಲ್ಪ ಆತಂಕದ ಪರಿಸ್ಥಿತಿಯನ್ನು ಎದುರಿಸ್ತಾರೆ. ಕಾರಣ ಏನಪ್ಪ ಅಂದರೆ ಈ ಮಾನಸಿಕ ಒತ್ತಡ,
ಅನ್ಕೋಬೋದು. ಮಕ್ಕಳಿಗೂ ಮಾನಸಿಕ ಒತ್ತಡ ಇರುತ್ತಾ ಅಂತ? ಖಂಡಿತ ಇರುತ್ತೆ. ಅವರು ಸಹ ಈ ಈ ಕಾರಣದಿಂದ ಅವರು ಎಷ್ಟೇ ಕಷ್ಟಪಟ್ಟು ಓದಿದರೂ ಕೂಡ ಸ್ವಲ್ಪ ನೆನಪಿನಲ್ಲಿ ಉಳಿಯುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಇದು ಎಕ್ಸಾಮಿನೇಷನ್ಸ್ ಟೈಮ್ ಆಗಿರೋದ್ರಿಂದ ಮನೆ ಮಂದಿ ಸಹ ಅವರ ಕಡೆ ಗಮನ ಕೊಡಬೇಕು. ಸ್ವಲ್ಪ ಆಟ ಪಾಠದ ಒಂದು ವಿಚಾರದಲ್ಲಿ ಸಮಾನ ಭಾವನೆ ಇರಬೇಕು. ಮೂರೊತ್ತು ಓದ್ತಾ ಇದ್ದರೂ ಆಗಲ್ಲ, ಮೂರೊತ್ತು ಆಟ ಆಡ್ತಿದ್ರೂ ಆಗಲ್ಲ. ಒಟ್ಟಿನಲ್ಲಿ ಇವರಲ್ಲಿ ಕ್ರೀಡಾ ಮನೋಭಾವನೆ ತುಂಬೋದಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು. ಈ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಇವರಿಗೆ ಅನಿಸುತ್ತೆ. ಕಾರಣ ಏನಪ್ಪ ಅಂದರೆ, ಇವರ ನಿರೀಕ್ಷೆ ಸ್ವಲ್ಪ ದೊಡ್ಡ ಮಟ್ಟದ್ದಾಗಿರುತ್ತೆ. ಅದು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಅನಿರೀಕ್ಷಿತ ಒಂದು ಲಾಭ ಇರುತ್ತೆ. ಇವರ ಪ್ರಯತ್ನಗಳಿಗೆ ಒಂದು ಸಫಲತೆ ಕಂಡು ಬರುತ್ತೆ, ಅದು ಮುಖ್ಯ. ಇವರ ಸೋದರರ ಒಂದು ಜೀವನದಲ್ಲಿದ್ದ ಬಹುದೊಡ್ಡ ತೊಂದರೆಯಿಂದ ಅವರನ್ನು ಪಾರು ಮಾಡೋದ್ರಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆದ್ದರಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಸಂತೋಷದಿಂದ ಬಾಳ್ತಾರೆ. ವೃಶ್ಚಿಕ ರಾಶಿಯವರ ವಿಚಾರದಲ್ಲಿ ಇವರು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ತಗೋಬೇಕು. ಅದರಲ್ಲೂ ಮುಖ್ಯವಾಗಿ ಈ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಇವರ ಮೇಲೆ ನೇರವಾದಂತಹ ಪರಿಣಾಮವನ್ನು ಬೀಳುತ್ತೆ. ಇದರಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಹೃದಯದ ಸಮಸ್ಯೆ ಇದ್ದವರು ಎಚ್ಚರಿಕೆಯಿಂದ ಇರಬೇಕು. ಹಾಗೆಯೇ ರಕ್ತದ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸಾಧ್ಯವಾದಷ್ಟು ಯಾವುದೇ ಒಂದು ಸಮಸ್ಯೆಗಳೆದುರಾದರೂ ಅದನ್ನು ಸ್ವಲ್ಪ ಈ ಕೂಲಾಗಿ ತಗೊಂಬೋದು ಒಳ್ಳೆಯದು. ಏನೂ ತೊಂದರೆ ಆಗಲ್ಲ. ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ದೋಷ ಇದ್ದವರು ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಎಷ್ಟೇ ತೊಂದರೆ ಅಂದರೂ ಕೂಡ, ಎಷ್ಟೇ ಬೇಸರ ಅಂದರೂ ಕೂಡ ನಿಮ್ಮಲ್ಲಿ ಒಂದು ಹೊಸ ಸಂತಸ ನೆಲೆಸುತ್ತೆ. ಕಾರಣ ಏನಪ್ಪ ಅಂದರೆ, ವಿದೇಶದಲ್ಲಿ ಅಥವಾ ದೂರದ ಊರದಲ್ಲಿರುವ ನಿಮ್ಮ ಆತ್ಮೀಯರು, ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ನಿಮ್ಮ ಪತಿ ಇರ್ಬೋದು, ವಾಪಸ್ಸು ಆಗಮಿಸ್ತಾರೆ. ಇದರಿಂದ ಏನಾಗುತ್ತೆ, ಕಳೆದು ಹೋದ ನೆಮ್ಮದಿ ಮತ್ತೊಮ್ಮೆ ಬರುತ್ತೆ. ಉದ್ಯೋಗದಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಅದು ಸ್ವಲ್ಪ ಎಚ್ಚರಿಕೆ ಇರಬೇಕು. ಕಾರಣ ಏನಪ್ಪ ಅಂದರೆ, ಸುಲಭವಾಗಿ ನಿಮ್ಮ ರೀತಿ ನೀತಿಗಳನ್ನು ಬೇರೆಯವರನ್ನು ಅನುಸರಿಸ್ಬೋದು. ಅದರಿಂದ ಅತಿ ಮುಖ್ಯವಾದ ವಿಚಾರವನ್ನು ಉದ್ಯೋಗ ನಿಮಿತ್ತ ಈ ರಹಸ್ಯವಾಗಿ ಇಡುವುದು ತುಂಬ ಒಳ್ಳೆಯದು. ದೂರದ ಊರಿಗೆ ಪ್ರಯಾಣ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಅದರಲ್ಲೂ ಯಾತ್ರಾ ಸ್ಥಳಕ್ಕೆ. ಆದರೆ ಅದು ಸಾಧ್ಯ ಆಗಲ್ಲ. ಅದರಿಂದ ನಿರಾಸೆನೂ ಇರುತ್ತೆ. ಒಟ್ಟಾರೆ ಸುಖ, ಶಾಂತಿ, ದುಃಖ ಅಥವಾ ಈ ಮನಸ್ಸಿಗೆ ಬೇಸರ ಇವೆಲ್ಲ ಸಮಾನ ಪ್ರಮಾಣದಲ್ಲಿ ಇರುತ್ತೆ. ಈ ದಿನ ಸರಳವಾದ ಜೀವನ ನಿಮ್ಮ ಪಾಲು. ಧನುರಾಶಿಯವರು ಇವತ್ತು ಆರಂಭದಲ್ಲೇ ಒಂದು ಒಳ್ಳೆಯ ಫಲಿತಾಂಶಗಳನ್ನು ಪಡಿತಾರೆ. ಇದಕ್ಕೆ ಮುಖ್ಯವಾದ ವಿಚಾರಗಳು ಏನಪ್ಪ ಅಂದರೆ, ಮೊದಲನೇದಾಗಿ ಇವರಿಗೆ ಇವರ ತಾಯಿಯವರಿಂದ ಅನಿರೀಕ್ಷಿತವಾದ ಸಂಪೂರ್ಣ ಸಹಕಾರ ಮತ್ತು ಸಹಾಯ ಲಭಿಸುತ್ತೆ. ಈ ಕಾರಣದಿಂದ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಅವಶ್ಯಕತೆಗಳನ್ನು ಪೂರೈಸೋದರಲ್ಲಿ ಇವರು ಯಶಸ್ಸನ್ನು ಕಾಣ್ತಾರೆ. ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಇರ್ಬೋದು, ಅದು ಸದಾಕಾಲ ಇರಲ್ಲ. ಹಾಗೆಯೇ ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ನಿಮ್ಮ ನೆರವಿಗೆ ಹಿರಿಯ ಅಧಿಕಾರಿಗಳು ಸ್ವತಃ ಬರ್ತಾರೆ. ನಿಮ್ಮ ಆತ್ಮೀಯರ ಸಹಾಯ ಸಹಕಾರ ಸಿಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ, ಉತ್ತಮ ಲಾಭ ಸಿಗುತ್ತೆ. ಅದರಲ್ಲೂ ನಿಮ್ಮದು ಈ ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ನಿಮ್ಮ ಲಾಭಾಂಶ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ಒಟ್ಟಾರೆ ನಿಮ್ಮದೇ ತಪ್ಪು, ಬೇರೆಯವರು ನಿಮ್ಮ ವಿಚಾರದಲ್ಲಿ ಯಾವುದೇ ತಪ್ಪು ನಿರ್ಣಯವನ್ನು ತಗೋಮಲ್ಲ. ಅದನ್ನು ಮುಖ್ಯವಾಗಿ ನಿಮ್ಮಲ್ಲಿ ಮುಂಗೋಪ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ಮುಂಗೋಪದಿಂದ ಹೊರಬಂದು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳಿದ್ರೆ ಈ ದಿನ
ನಿಜಕ್ಕೂ ಒಳ್ಳೆಯದಾಗುತ್ತೆ. ಒಳ್ಳೆಯ ಬದಲಾವಣೆಗಳನ್ನು ನೀವು ಖಂಡಿತವಾಗ್ಲೂ ಈ ದಿನ, ಅದರಲ್ಲೂ ಈ 3 ದಿನ 19, 20, 21ನೇ ತಾರೀಕುಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಅದರಿಂದ ನಿಮಗೆ ಅನುಕೂಲತೆಯನ್ನು ಖಂಡಿತವಾಗಲೂ ಕಂಡು ಬರ್ಬೋದು. ಇನ್ನು ಆರೋಗ್ಯದ ಬಗ್ಗೆ ನೋಡಿದಾಗ, ಇಲ್ಲಿಯವರೆಗೂ ನಿಮ್ಮಲ್ಲಿದ್ದ ಅನಾರೋಗ್ಯದ ಸಮಸ್ಯೆ ಆತ್ಮೀಯರ ಸಹಾಯದಿಂದ ದೂರವಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಭಯ ಇರುತ್ತೆ. ಉದಾಹರಣೆ, ಆಪ್ರೇಷನ್ ಆಗಬೇಕು, ಇಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಆಗಿಬಿಡ್ಬೇಕು, ಈ ಥರ ಆಗೋಗುತ್ತೆ ಅಂತ. ಆದರೆ ನಿಮ್ಮ ಆತ್ಮೀಯರೊಬ್ಬರು ಏನು ಮಾಡ್ತಾರೆ, ಅದಕ್ಕೆ ಸರಿಯಾದಂತಹ ಮಾರ್ಗವನ್ನು ಕಲ್ಪಿಸ್ತಾರೆ. ಅದರಿಂದ ದೊಡ್ಡ ಸಮಸ್ಯೆಯಿಂದ ದೂರವಾಗ್ತೀರಿ. ಯಾವುದೇ ಒಂದು ತೊಂದರೆ ಇಲ್ಲ. ಒಳ್ಳೆಯ ದಿನ ಇದು. ನಿಮ್ಮ ತೀರ್ಮಾನದ ಮೇಲೆ ಒಂದು ಅವಲಂಬಿತವಾಗಿರುತ್ತೆ. ಎಚ್ಚರಿಕೆಯಲ್ಲಿ. ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ, ಇವರ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿ ಇವರ ಆಸಕ್ತಿಯನ್ನು ಕಳ್ಕೊತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಸಣ್ಣ ಪುಟ್ಟ ವಿಚಾರಕ್ಕೂ ಹೆಚ್ಚಿನ ವಾದ ವಿವಾದಗಳು ಉಂಟಾಗುವುದು. ಹಾಗೆ ಇವರು ಒಳ್ಳೆಯ ಮಾತುಗಳನ್ನಾಡೋದು, ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳೋದು ಇದರಿಂದ. ಆದರೆ ಇವರ ಆತ್ಮೀಯ ಸ್ನೇಹಿತರು ಏನು ಮಾಡ್ತಾರೆ, ಉತ್ತಮ ಪ್ರಯತ್ನದಿಂದ ಇವರ ಯಶಸ್ಸಿಗೆ ಕಾರಣರಾಗ್ತಾರೆ. ಒಟ್ಟಾರೆ ಇವರಿಗೆ ಮಾನಸಿಕ ನೆಮ್ಮದಿ ಸ್ವಲ್ಪ ಕಡಿಮೆ, ನೆಮ್ಮದಿ ಇರಲ್ಲ. ಆದರೂ ಕೂಡ ಕೆಲಸ ಕಾರ್ಯಗಳಲ್ಲಿ ಹಿಂದೆ ಬೀಳಲ್ಲ. ಇವರ ಕರ್ತವ್ಯ ಪ್ರಜ್ಞೆ ತುಂಬ ಹೆಚ್ಚಿನ ಮಟ್ಟದಲ್ಲಿರುತ್ತೆ. ಇವರಿಗೆ ಇಷ್ಟ ಆಗುತ್ತೋ ಇಲ್ವೋ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲೇಬೇಕಾಗತ್ತೆ. ಅಂತಹ ಅನಿವಾರ್ಯ ಪರಿಸ್ಥಿತಿ. ಇವರ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಹಿನ್ನಡೆ ಇರೋ ಕಾರಣ ಅವರ ಬಗ್ಗೆ ಗಮನವನ್ನು ನೀಡೋದು ತುಂಬ ಒಳ್ಳೆಯದು. ಆಗಲೇ ಹೇಳಿದಾಗೆ ಉದ್ಯೋಗದಲ್ಲಿ ಹೆಚ್ಚಿನ ಒತ್ತಡ, ಕೆಲಸದ ಒತ್ತಡ ಅಧಿಕವಾಗಿರುತ್ತೆ. ಇನ್ನು ಮನೆಗೆ ಬೇಕಾದಂತಹ ಅಥವಾ ಕುಟುಂಬಕ್ಕೆ ಬೇಕಾದಂತಹ ಹಲವು ಪರಿಕರಗಳು ಅಥವಾ ವಸ್ತುಗಳನ್ನು ಇವರು ವ್ಯಾಪಾರ ಮಾಡೋ ಕಾರಣ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಎದುರಾಗುತ್ತೆ. ಯಾಕಪ್ಪ ಅನಿರೀಕ್ಷಿತ ಅಂದರೆ, ಇವರ ನಿರೀಕ್ಷೆಗೂ ಮೀರಿದ ಖರ್ಚು ವೆಚ್ಚಗಳಿರುತ್ತೆ. ಒಟ್ಟಾರೆ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಇವರದು. ಗೆಳೆಯರಿಂದ ದೊರೆತ ಒಂದು ಸಹಾಯಕ್ಕೆ ಪ್ರತಿಫಲವಾಗಿ ಇವರು ಸಹ ಪ್ರತ್ಯುಪಕಾರವನ್ನು ಮಾಡ್ತಾರೆ. ಈ ಕಾರಣದಿಂದ ಮನೆಯಲ್ಲಿ ಮತ್ತು ಉದ್ಯೋಗ ಸ್ಥಳದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣವನ್ನು ಕಲ್ಪಿಸ್ತಾರೆ. ಹಾಗೆ ಕುಟುಂಬದಲ್ಲಿ ದೇವತಾ ಕಾರ್ಯವೊಂದನ್ನು ಯಶಸ್ವಿಯಾಗಿ ಮಾಡಿ ಮುಗಿಸ್ತಾರೆ. ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ, ಉದ್ಯೋಗದ ವಿಚಾರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗುತ್ತೆ. ಇವರ ವಿರೋಧಿಗಳು ಸಹ ಇವರ ಪರವಾಗಿ ಮಾತನಾಡ್ತಾರೆ. ಒಟ್ಟಾರೆ ಇವರ ಜೀವನ ಈ ದಿನ ಒಳ್ಳೆಯ ಮಾತುಕತೆಯ ಮೇಲೆ ನಿಂತಿದೆ. ತೂಕವಾದಂತಹ ಮಾತುಕತೆ. ಇಲ್ಲೇ ಉದ್ಯೋಗದಲ್ಲಿ ಒಂದು ಉತ್ತಮ ವಾತಾವರಣ ನಿರ್ಮಾಣವಾಗುತ್ತೆ. ಅದರಿಂದ ಇವರಲ್ಲೂ ಸಹ ಹೊಸ ಲವಲವಿಕೆ ಉಂಟಾಗುತ್ತೆ. ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳಿರುತ್ತೆ. ಸಮಾಜದ ಸಾಮಾಜಿಕ ಸಂಸ್ಥೆಗಳು ಅಂತ ಏನು ಹೇಳ್ತೀವಿ, ಅದರ ನೇತೃತ್ವ ಇವರ ಪಾಲಾಗುತ್ತೆ. ಹಣದ ತೊಂದರೆ ಇಲ್ಲ. ಆದರೆ ಇರುವ ಹಣವನ್ನು ಹೇಗೆ ಬಳಸ್ಕೋಬೇಕು ಅನ್ನೋದರಲ್ಲಿ ಇವರು ಉತ್ತಮ ಒಂದು ಯೋಜನೆಯನ್ನು ರೂಪಿಸಲ್ಲ. ಮಾತಿನ ಮೇಲೆ ಹತೋಟಿ ಇರಲ್ಲ. ಅದು ಇನ್ನು ತೆಗೆದುಕೊಳ್ಳೋ ತೀರ್ಮಾನಗಳು ತುಂಬ ತಡವಾಗಿರುತ್ತೆ. ಯಾರು ಎಷ್ಟೇ ಬುದ್ಧಿ ಹೇಳೋರು, ಎಷ್ಟೇ ಒಂದು ಸಲಹೆಯನ್ನು ಕೊಟ್ಟರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರಲ್ಲ. ಇವರ ಮನಸ್ಸಿಗೆ ಯಾವುದು ನಿಜ ಅಂತ ಅನಿಸುತ್ತೋ ಅದನ್ನೇ ಇವರು ಮಾಡೋರು. ಈ ಕಾರಣದಿಂದ ಏನಾಗುತ್ತೆ, ಸ್ವಲ್ಪ ಹಿನ್ನಡೆ ಅನ್ನೋದು ಇವರ ಕೆಲಸ ಕಾರ್ಯದಲ್ಲಿ ಕಂಡುಬರುತ್ತೆ. ಉದ್ಯೋಗಕ್ಕೆ ಹೋಗೋದು ಏನು ಮಾಡೋಕ್ಕಲ್ಲ, ಅದೊಂಥರ ಮೆಕ್ಯಾನಿಕಲ್ ಲೈಫು. ಅದೇ ಸ್ವಂತ ಉದ್ದಿಮೆ ಇದ್ದವರು ಮಾತ್ರ ತೊಂದರೆಗೆ ಸಿಕ್ಕಾಕುತ್ತಾರೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿಸಿದ ಲಾಭ ಬರುತ್ತೆ. ಹಾಗೆ ಖರ್ಚು ವೆಚ್ಚಗಳು ಸಹ ಅದಕ್ಕೆ ಸರಿಸಮಾನವಾಗಿ ಇರುತ್ತೆ. ವಿದ್ಯಾರ್ಥಿಗಳ ವಿಚಾರದಲ್ಲಿ ಮಾತ್ರ ಒಂದು ಒಳ್ಳೆಯ ನಿರೀಕ್ಷೆಯನ್ನು ಹೊಂದಬಹುದು. ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಗಳಿಸ್ತಾರೆ.
ಆದರೂ ಕೂಡ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆಗಳಿವೆ. ಗಂಟಲು ಅಥವಾ ಶ್ವಾಸಕೋಶದ ಇನ್ಫೆಕ್ಷನ್ನಿಂದ ಮಕ್ಕಳು ಬಳಲುವ ಸಾಧ್ಯತೆಗಳಿವೆ. ಅವ್ರ ಬಗ್ಗೆ ಗಮನವನ್ನು ನೀಡೋದು ತುಂಬ ಒಳ್ಳೆಯದು. ರಾಶಿಚಕ್ರದ ಕೊನೆಯ ರಾಶಿ ಮೀನ. ಇವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ. ಈ ಬದಲಾವಣೆಗಳಿಗೆ ಅತಿ ಮುಖ್ಯವಾದ ಕಾರಣ ಇವರ ಮಕ್ಕಳೇ ಆಗ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಈ ಕುಟುಂಬದ ಬದಲಾವಣೆಗೆ ಮುನ್ನುಡಿಯನ್ನು ಬರೀತಾರೆ. ಹೊಸ ಮನೆಯನ್ನು ಕೊಳ್ಳುವ ಯೋಜನೆ ಕಾರ್ಯಗತಗೊಳ್ಳುತ್ತೆ, ಅಥವಾ ಇರುವ ಮನೆಯನ್ನು ಇವರು ಬದಲಾಯಿಸಲೇಬೇಕಾಗುತ್ತೆ. ಇನ್ನೂ ವಿಶಾಲವಾದಂತಹ ಮನೆಗೆ ತೆರಳುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅಪರೂಪಕ್ಕೆ ಅನ್ನುವಂತೆ ಒಂದು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ದೃಢತೆ ಇರುತ್ತೆ. ಯಾರ ಪ್ರಭಾವಕ್ಕೂ ಒಳಗಾಗದೆ ತಮ್ಮದೇ ಆದಂತಹ ರೀತಿ ನೀತಿಯನ್ನು ಬೆಳೆಸ್ಕೋತಾರೆ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ. ಬೇರೆಯವರಿಗೆ ಸಹಾಯವನ್ನು ಮಾಡ್ತಾರೆ. ಆದರೆ ಪ್ರಥಮ ಆದ್ಯತೆ ಸ್ವಂತ ಕೆಲಸಗಳಿಗೆ ಇರುತ್ತೆ. ಉದ್ಯೋಗ ಸ್ಥಳದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ. ನಿರೀಕ್ಷೆಗೂ ಮೀರಿದ ಯಶಸ್ಸು ಇವರ ಪಾಲಾಗುತ್ತೆ. ಒಟ್ಟಾರೆ ಕುಟುಂಬದಲ್ಲಿ ಸಹ ಶಾಂತಿ, ನೆಮ್ಮದಿಯ ಸುಖವಾದ ವಾತಾವರಣ, ಸುಖವಾದ ಜೀವನ ಇರುತ್ತೆ. ದಂಪತಿಗಳ ನಡುವೆ ಏನಾದರೂ ಸಮಸ್ಯೆ ಇದ್ದರೆ ಅದು ಸಹ ಪರಿಹಾರಗೊಳ್ಳುತ್ತೆ. ಉದ್ಯೋಗ ಸ್ಥಳದಲ್ಲಿ ಸಹ ಒಳ್ಳೆಯದೇ ಇದೆ, ಏನೂ ತೊಂದರೆ ಇಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಲಾಭ ಇರುತ್ತೆ. ಒಳ್ಳೆಯ ವರಮಾನ ಇರುತ್ತೆ. ಆದರೆ ಖರ್ಚು ವೆಚ್ಚಗಳನ್ನು ಸಹ ಇವರು ಸ್ವಲ್ಪ ತಮ್ಮ ಹಿಡಿತದಲ್ಲಿ ತರೋದು ಒಳ್ಳೆಯದು. ಅನಿರೀಕ್ಷಿತ ಖರ್ಚು ವೆಚ್ಚಗಳಿರುತ್ತೆ. ಈ ಕಾರಣದಿಂದ ಉನ್ನತ ಮಟ್ಟದ ಲಾಭ ಇದ್ದರೂ ಕೂಡ ಈ ಹಣವನ್ನು ಉಳಿಸೋದ್ರಲ್ಲಿ ಇವರು ಸಂಪೂರ್ಣ ವಿಫಲರಾಗ್ತಾರೆ. ಇದು ಈ ದಿನದ ವಿಚಾರ.